ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಮತ್ತೆ ವ್ಲಾಗ್ನ ನಾನು ಒಂದು 3-4 ಡೇಸಿಂದ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂದರೆ ತುಂಬಾ ಡಸ್ಟ್ ಇನ್ಫೆಕ್ಷನ್ ಆಗಿತ್ತು, ಹಾಗೆಯೇ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಂತರ ಕಣ್ಣೆಲ್ಲ ತುಂಬಾ ಉರಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ದಿನ ಈ ಒಂದು ಮೊಬೈಲ್ ನೋಡೋದನ್ನೆಲ್ಲ ಕಮ್ಮಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ವ್ಲಾಗ್ಸ್ನ ಮಾಡೋದು ಅವಾಯ್ಡ್ ಮಾಡಿದ್ದೆ. ನಂತರ ನಾವಿಲ್ಲಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಹೊರಗಡೆ ಬಂದಿದ್ದೀವಿ. ಎಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಸ್ಕೂಲಿಂದ ಕೊಲೀಗ್ಸ್ ಎಲ್ಲ ಸೇರಿಕೊಂಡು ಹೊರಗಡೆ ಲಂಚ್ಗೆಲ್ಲ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟಿದ್ದೀವಿ. ಅದು ಸಹ ಜಯನಗರ ಇರುವಂತಹ ರಂಗಣ್ಣ ಮಿಲ್ಟ್ರಿ ಹೋಟೆಲ್ಗೆ. ತುಂಬಾ ಚೆನ್ನಾಗಿತ್ತು. ಅದು ಸಹ ಫ್ರೆಂಡ್ಸ್ ಜೊತೆ ಹೋಗಿ ಹರಟೆ ಹೊಡ್ಕೊಂಡು ಬೆಳಗ್ಗೆನೆ ಬಿಸಿ ಬಿಸಿ ಬಿರಿಯಾನಿ ತಿಂತ ಆಹಾ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಸೊ ಇದು ಪ್ಲ್ಯಾನ್ ಅಂತೂ ತುಂಬ ದಿನದಿಂದನೇ ಇತ್ತು, ಬಟ್ ಆಗಿರಲಿಲ್ಲ. ಹೋಗೋಣ ಅಂದ್ಕೊಳೋದು ಮತ್ತು ಒಬ್ಬೊಬ್ರದ್ದು ಒಂದೊಂದು ರೀಸನ್ ಹೇಳ್ಕೊಂಡು ಅಲ್ಲಿ ಹೋಗೋದಿದೆ, ಈ ಪ್ಲ್ಯಾನ್ ಸೆಟ್ ಆಗಿಬಿಟ್ಟಿದೆ, ಹಾಗೆ ಹೀಗೆ ಅಂದ್ಕೊಂಡು ಜಸ್ಟ್ ಪೋಸ್ಟ್ಪೋನ್ ಮಾಡ್ತಾನೇ ಇದ್ವಿ. ಬಟ್ ಈ ಸರಿ ಅಂತೂ ಸಡನ್ನಾಗಿ ಅಂದ್ಕೊಂಡ್ವಿ, ಸಡನ್ನಾಗಿ ಬಂದ್ವಿ. ಸೊ ಅದು ಸಹ ಇನ್ನೂ ಇಬ್ಬರು, ಗುಣ ಮತ್ತು ವಿನಿತಾ ಮಿಸ್ ಆಗಿತ್ತು. ಅವರಿಬ್ಬರನ್ನ ಬಿಟ್ಟರೆ ನಾವೆಲ್ಲ ಸಹ ಬಂದಿದ್ವಿ. ನಮ್ಮ ಜೊತೆಗೆ ನಮ್ಮ ಜೆಂಟ್ಸ್ ಟೀಚರ್ಸು, ನಮ್ಮ ಪಿ ಟಿ ಸರು, ಹಾಗೆಯೇ ಸೈನ್ಸ್ ಟೀಚರು, ಕನ್ನಡ ಟೀಚರು, ನಮ್ಮ ಜ್ಯೋತಿ ಮ್ಯಾಮ್, ರೂಪಿಣಿ, ಹಾಗೆ ಅಂಜಲಿ ಮತ್ತು ಲಕ್ಷ್ಮಿ, ನಂತರ ನಾನು. ಸೊ ಇಷ್ಟು ಜನನೂ ಸಹ ಬಂದಿದ್ವಿ. ಸೊ ಇಲ್ಲಿ ಬಂದ್ಬಿಟ್ಟು ಟೇಬಲ್ಸ್ ಎಲ್ಲ ದೂರ ದೂರ ಹಾಕಿದರು. ಬಟ್ ನಾವು 2 ಟೇಬಲ್ನ ಜಾಯಿನ್ ಮಾಡ್ಕೊಂಬಿಟ್ಟು ಒಂದೇ ಹತ್ರ ಕುತ್ಕೊಂಡು ತಿನ್ನೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಪಾಪ ವೇಟರ್ ಇರ್ತಾರಲ್ಲ, ಇಲ್ಲ ಮೇಡಮ್ ಆ ಥರ ಮಾಡೋ ಹಾಗಿಲ್ಲ, ನಮ್ಮ ಓನರ್ ಬೈತಾರೆ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ನಂತರ ಇಲ್ಲ ಸರ್, ನಾವು ತುಂಬ ಜನ ಇದ್ದೀವಿ, ಒಂದೇ ಹತ್ರ ಕುತ್ಕೋಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಟೇಬಲ್ ಎಲ್ಲ ಖಾಲಿ ಆದಮೇಲೆ ಪಾಪ ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಟೇಬಲ್ ಇದೆಯಲ್ಲ, ಆ ಟೇಬಲ್ ಎಳೆಯೋಸ್ಕರ ಫುಲ್ಲು ಸೌಂಡು. ಎಲ್ಲರೂ ಸಹ ಒಂದು ಲುಕ್ ಹಾಕಿದ್ರು ನಮ್ಮ ಕಡೆ. ನಾವೆಲ್ಲ ನಕ್ಕೊಂಡು ನಿಧಾನಕ್ಕೆ ನಂತರ ಆ ಟೇಬಲ್ನ ಸರಿಸ್ಕೊಂಡ್ವಿ. ಬಟ್ ಅಲ್ಲಿಂದನೇ ನಮ್ಮ ನಗು ಅನ್ನೋದು ಸ್ಟಾರ್ಟ್ ಆಯಿತು. ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಬಿಸಿ ಬಿಸಿ ಬಿರಿಯಾನಿ, ನಾವು ಬಂದ್ಬಿಟ್ಟು ಇಲ್ಲಿ ಚಿಕನ್ ಬಿರಿಯಾನಿ ತಗೊಂಡ್ವಿ. ಹಾಗೆಯೇ ಮಟನ್ ಬಿರಿಯಾನಿನ ಬಂದು ನಮ್ಮ ಕೊಲೀಗ್ಸ್ ಎಲ್ಲ ತಗೊಂಡ್ರು. ಒಂದು 4 ಚಿಕನ್ ಬಿರಿಯಾನಿ, 4 ಮಟನ್ ಬಿರಿಯಾನಿ. ಹಾಗೆಯೇ ನನಗೆ ಸ್ವಲ್ಪ ವಾಯ್ಸ್ ಎಲ್ಲ ಒಂಥರ ಆಯ್ತಲ್ಲ, ಅದಕ್ಕೋಸ್ಕರ ಬಿಸಿ ಬಿಸಿ ನಾನು ಸೂಪ್ನ ತಗೊಂಡೆ. ತುಂಬಾ ಚೆನ್ನಾಗಿತ್ತು. ನಂತರ ಇಲ್ಲಿ ಬಂದ್ಬಿಟ್ಟು ಮಾತಾಡ್ಕೊತು ತುಂಬಾ ಎಂಜಾಯ್ ಮಾಡಿದ್ವಿ, ಫುಲ್ ನಕ್ಕೊಂಡು. ಯಾಕಂದರೆ ಏನೇನೋ ಈ ಥರ ಲಂಚ್ಗೆ ಬಂದಾಗ ಅಥವಾ ಔಟಿಂಗ್ ಹೋದಾಗ ನಿಜವಾಗ್ಲೂ ಒಂದಲ್ಲ ಒಂದು, ಒಬ್ಬರಲ್ಲ ಒಬ್ಬರು ಏನೋ ಒಂದು ಜೋಕ್ ಮಾಡ್ಕೊಂಡು ನಕ್ಕೊಂಡು ತುಂಬಾ ಚೆನ್ನಾಗಿರುತ್ತಲ್ಲ. ಸೊ ಇಲ್ಲಿ ಮತ್ತು ಬಿರಿಯಾನಿ ಬಗ್ಗೆ ಹೇಳೋದು ಮರ್ತುಬಿಟ್ಟೆ ನಾನು. ಸೊ ಒಂದು ಬಿರಿಯಾನಿ ಬಂದು 260 ರುಪೀಸ್ ಇದೆ, ಬಟ್ ಕ್ವಾಂಟಿಟಿ ಅಂತೂ ತುಂಬಾ ಕಮ್ಮಿ ಇತ್ತು. ಅದೊಂದು ಬೇಜಾರು ಬಿಟ್ಟರೆ ಉಳ್ದಂಗೆ ಎಲ್ಲ ಐಟಮ್ಸು ಸಹ ಸಖತ್ತಾಗಿತ್ತು. ನೀವು ಸಹ ಒಮ್ಮೆ ಬನಶಂಕರಿಯಲ್ಲಿರುವಂತಹ ರಂಗಣ್ಣ ಮಿಲ್ಟ್ರಿ ಹೋಟೆಲ್ಗೆ ಹೋಗಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವಲ್ಲಿಂದ ಇನ್ನೇನು ಹೊರಡಬೇಕು ಅನ್ನೋವಾಗ ನಮ್ಮ ರೂಪಿಣಿ ಇದ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ತು. ಬಟ್ ನನಗೆ ಮನಸ್ಸಲ್ಲಿ ಟೀ ಕುಡಿಬೇಕು ಅಂತ, ಯಾಕಂದರೆ ನನಗೆ ಟೀ ಅಂದರೆ ತುಂಬಾ ಇಷ್ಟ, ಟೀ ಕುಡಿಬೇಕು ಅಂತ ಇತ್ತು. ಬಟ್ ಇವರೆಲ್ಲ ಸಹ ಐಸ್ ಕ್ರೀಮ್ ತಿನ್ನೋಣ ಅಂತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋದ್ವಿ. ಅದು ಸಹ ಎಲ್ಲಿ ಅಂತ ಹೇಳ್ತೀರಾ, ನಾವಿಲ್ಲಿ ಪೋಲಾರ್ ಬೇರ್ಗೆ ಹೋಗಿದ್ವಿ, ಐಸ್ ಕ್ರೀಮ್ ಪಾರ್ಲರ್ಗೆ. ತುಂಬಾ ಚೆನ್ನಾಗಿತ್ತು. ಸೊ ಇಂಟೀರಿಯರ್ ಎಲ್ಲ ನೋಡ್ಬೋದು, ಒಳಗಡೆ ಎಷ್ಟು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಬಟ್ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಫ್ರೆಶ್ನರ್ ಹೊಡೆದ್ಬಿಟ್ಟಿದ್ರು, ಒಂಥರ ಹೊಡಿತಾಯಿತ್ತು. ಯಾಕಂದರೆ ಫಸ್ಟ್ ಕಸ್ಟಮರ್ಸ್ ನಾವೇ. ಸೊ ಅವರು 11 o'clock ನೈಟ್ 9 ವರೆಗೂ ಅಂತ ಅನ್ಕೋತೀನಿ ಇಲ್ಲಿ ಟೈಮಿಂಗ್ ಬಂದ್ಬಿಟ್ಟು. ಸೊ ಫಸ್ಟ್ ಕಸ್ಟಮರ್ಸ್ ನಾವೇ. ಸೊ ಬನ್ನಿ ಅಂತ ಹೇಳಿದ್ರು. ಒಳಗಡೆ ಹೋಗೋಷ್ಟರಲ್ಲಿ ಫುಲ್ಲು ಫ್ರೆಶ್ನರ್ ವಾಸನೆ. ನಂತರ ನಾವಿಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಸೊ ಕೊಲೀಗ್ಸ್ ಎಲ್ಲ ಸೇರಿದ್ದೀವಿ, ಫ್ರೆಂಡ್ಸ್ ಎಲ್ಲ ಸೇರಿದ್ದೀವಿ ಅಂದರೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅಲ್ವಾ. ಏನೋ ಒಂದು ಹಾಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡಿದ್ವಿ. ನಂತರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಂದು ಸರಿ ಹೊರಗಡೆ ಹೋಗೋಣ, ಔಟಿಂಗು, 1 ಡೇ ಟ್ರಿಪ್ ಥರ ಅಂತ ಮಾತಾಡ್ಕೊಂಡ್ವಿ. ಸೊ ನೋಡೋಣ ಅದು ಯಾವಾಗ ಆಗುತ್ತೆ ಅಂತ. ನಂತರ ಮನೆಗೆ ಬಂದ ತಕ್ಷಣ ನಾನಿಲ್ಲಿ ಮಕ್ಕಳಿಗೆ ಇಬ್ರಿಗೂ ಸಹ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್.